ಹಲೋ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾನು ಈ ಸೀರೀಸ್ನ ನೆಕ್ಸ್ಟ್ ಪಾರ್ಟ್ ಜೊತೆ ಬರ್ತಾ ಇದ್ದೀನಿ. ದಟ್ ಈಸ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಫ್ರಮ್ ರಿಟೈರ್ಮೆಂಟ್ ಟಾಪಿಕ್. ಸೊ ಇದರಲ್ಲಿ ಕ್ವಶನ್ ಬ್ಯಾಂಕಿನ 11th ಪ್ರಾಬ್ಲಮನ್ನು ತಗೋತಾ ಇದ್ದೀನಿ ನಾನಲ್ಲಿ. ಮಹೇಶ್, ಸುರೇಶ್ ಆ್ಯಂಡ್ ಸಂದೇಶ್ ಈ ಪ್ರಾಬ್ಲಮಲ್ಲಿ ಕ್ಯಾಪಿಟಲ್ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ. ಸೊ ಈ ಥರ ಕೊಟ್ಟಾಗ ಏನು ಮಾಡಬೇಕು ಅನ್ನೋದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಪ್ರಾಬ್ಲಮ್. ತುಂಬ ಜನ ಅಂದ್ಕೊಂಡಿರ್ತಾರೆ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಅಂದರೆ ತುಂಬ ಏನು ಟಫ್ ಇರುತ್ತೆ, ಅದನ್ನು ಸಾಲ್ವ್ ಮಾಡೋದಕ್ಕಾಗಲ್ಲ ಅಂತ. ಬಟ್ ನೀವು ನಾನು ಹೇಳ್ಕೊಡೋ ಹಾಗೆ ಸ್ಟೆಪ್ಸನ್ನು ಫಾಲೋ ಮಾಡಿದರೆ, ಅಂದರೆ ಎಲ್ಲ ಅಕೌಂಟ್ಗಳನ್ನ ಒಟ್ಟೊಟ್ಟಿಗೆ ಹಾಕ್ಕೊಂಡು ಒಂದೇ ಸಲಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಹೋದ್ರಿ ಅಂತಂದರೆ ಈ ಥರದ ಪ್ರಾಬ್ಲಮನ್ನು ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಆ್ಯಂಡ್ ಅಡ್ಮಿಷನಲ್ಲಿ ಕೂಡ ನಾವು ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ರಿಲೇಟೆಡ್ ಪ್ರಾಬ್ಲಮನ್ನು ನೋಡಿದ್ದೀವಿ. ಅದಕ್ಕಿಂತನೂ ರಿಟೈರ್ಮೆಂಟಲ್ಲಿ ತುಂಬ ಈಸಿ ಆಗಿರುತ್ತೆ. ಸೊ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಬಟ್ ನಿಮ್ಗೆ ಯಾವುದೇ ಸ್ಟೆಪ್ಸ್ ಮಿಸ್ ಆಗಬಾರ್ದು, ಕರೆಕ್ಟಾಗಿ ಇದು ಅರ್ಥ ಆಗಬೇಕು ಅಂತಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಕೌಂಟೆನ್ಸಿ ಈಸಿ ಲರ್ನ್. ಐ ಆಮ್ ದರ್ಶನ ಹೆಗಡೆಯರ್. ಅಕೌಂಟೆನ್ಸಿನ ತುಂಬ ಈಸಿಯಾಗಿ ಫ್ರೀ ಆಫ್ ಕಾಸ್ಟಲ್ಲಿ ಕಲಿಯೋದಕ್ಕೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಕ್ವಶನ್ ಹೀಗಿದೆ: ಮಹೇಶ್, ಸುರೇಶ್ ಆ್ಯಂಡ್ ಸಂದೇಶ್ ವರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ 3:2:1 ಅಂತ ಇದೆ. ಹಾಗೆ ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರೆ, ಲಯಬಿಲಿಟೀಸ್ ಅಸೆಟ್ಸ್ಗಳಿವೆ. ಸುರೇಶ್ ರಿಟೈರ್ಡ್ ಆನ್ 1 April 2024 ಅಂತ ಇದೆ, ಡ್ಯೂ ಟು ಇಲ್ನೆಸ್ ಅಂತ. ಸೊ ಸುರೇಶ್ ಮೀನ್ಸ್ ಮಿಡಲ್ ಪಾರ್ಟ್ನರ್ ಅಲ್ವಾ, ಅಂದರೆ ಅವನ ಶೇರ್ ಎಷ್ಟಿದೆ ಇಲ್ಲಿ 2/6 ಆಯಿತು. 3 + 2 + 1 6 ಆಗುತ್ತೆ. ಸೊ 2/6 ಈಸ್ ಹಿಸ್ ಶೇರ್. ಆ್ಯಂಡ್ ಈ ಡೇಟಿಗೆ ನಾವು ಬ್ಯಾಲೆನ್ಸ್ ಶೀಟನ್ನು ಹಾಕೋತೀವಿ. ಹಾಗೆ ಎಲ್ಲ ಅಕೌಂಟ್ಗಳನ್ನು ಪ್ರಿಪೇರ್ ಮಾಡ್ಕೋತೀವಿ. ಡೆಬಿಟ್, ಕ್ರೆಡಿಟ್ ಮೆನ್ಷನ್ ಮಾಡ್ತೀವಿ. ಅದೇ ರೀತಿ ಎಲ್ಲ ಅಮೌಂಟ್ ಕಾಲಮ್ಗಳಲ್ಲಿ ರುಪೀಸನ್ನು ಮೆನ್ಷನ್ ಮಾಡ್ತೀವಿ. ಸೊ ಎಲ್ಲ ಅಕೌಂಟ್ಗಳಿಗೆ ಮಾತ್ರ ಡೆಬಿಟ್ ಕ್ರೆಡಿಟ್ಗಳಿರುತ್ತೆ, ಬ್ಯಾಲೆನ್ಸ್ ಶೀಟಿಗೆ ಇರೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಜಸ್ಟ್ ನಾವು ಲಯಬಿಲಿಟಿ ಸೈಡ್ ಮತ್ತು ಅಸೆಟ್ ಸೈಡ್ ಅಂತ ಹೇಳ್ತೀವಿ, ಆ ರೀತಿಯಾಗಿ ಹಾಕ್ಕೊಂಡ್ವಿ. ಹಾಗೆಯೇ ಡೇಟ್ ಯಾವುದಿದೆ ನೋಡಿ ಬ್ಯಾಲೆನ್ಸ್ ಶೀಟ್ದು 1/4/2024ಗೆ ಅವನ ರಿಟೈರ್ಮೆಂಟ್ ಆಗ್ತಾ ಇದೆ, ಅದೇ ಥರ ಬರ್ಕೊಂಡ್ವಿ. ಹಾಗೆ ಬ್ರ್ಯಾಕೆಟಲ್ಲಿ ಆಫ್ಟರ್ ರಿಟೈರ್ಮೆಂಟ್ ಅಂತ ಬರ್ಕೋತೀವಿ. ಸೊ ವಿತ್ ಸಫಿಷಿಯೆಂಟ್ ಸ್ಪೇಸಸ್ ನಾವು ಇದೆಲ್ಲ ಫಾರ್ಮ್ಯಾಟ್ಗಳನ್ನು ಮೊದಲು ರೆಡಿ ಮಾಡ್ಕೋತೀವಿ. ಸೊ ಇದು ಮೊದಲನೇ ಸ್ಟೆಪ್ ಆಗಿರುತ್ತೆ. ಇದಾದ ನಂತರ ಇಲ್ಲಿ ಒಂದಷ್ಟು ಅಡ್ಜಸ್ಟ್ಮೆಂಟ್ಗಳಿವೆ ಅಲ್ವಾ. ಸೊ ಈ ಅಡ್ಜಸ್ಟ್ಮೆಂಟ್ಗಳು ಯಾವುದೆಲ್ಲ ಬ್ಯಾಲೆನ್ಸ್ ಶೀಟ್ ಐಟಮ್ಸ್ಗಳಲ್ಲಿ ಅಡ್ಜಸ್ಟ್ ಆಗುತ್ತೆ ಅನ್ನೋದನ್ನು ನಾವು ಮೊದಲು ಮಾರ್ಕ್ ಮಾಡ್ಕೋತಾ ಹೋಗ್ತೀವಿ. ಸೊ ಮೊದಲನೇ ಅಡ್ಜಸ್ಟ್ಮೆಂಟ್ ಡೆಪ್ರಿಸಿಯೇಟ್ ಮಷಿನರಿ ಅಂತ ಇದೆ. ಇದು ಮಷಿನರಿ ಮೇಲೆ ಅಡ್ಜಸ್ಟ್ಮೆಂಟ್ ಆಗುತ್ತೆ ಅಲ್ವಾ. ಸೊ ಅದ್ರ ಮೇಲೆ ಒಂದು ಮಾರ್ಕ್ ಮಾಡ್ಕೊಂಡ್ವಿ. ಸೆಕೆಂಡ್ ಅಡ್ಜಸ್ಟ್ಮೆಂಟ್, ಬಿಲ್ಡಿಂಗ್ ಈಸ್ ರಿವ್ಯಾಲ್ಯೂಡ್ ಅಟ್ 46,500 ಇದೆ. ಸೊ ಬಿಲ್ಡಿಂಗ್ ರಿವ್ಯಾಲ್ಯೂ ಆಗಿದೆ ಅಂತ ಕೊಡ್ತಾ ಇದ್ದಾರೆ. ಇದು ಬಿಲ್ಡಿಂಗಲ್ಲಿ ಇನ್ಕ್ರೀಸೋ ಡಿಕ್ರೀಸೋ ಆಗೋದಕ್ಕಿದೆ, ಹಾಗಾಗಿ ಬಿಲ್ಡಿಂಗ್ಸ್ ಮೇಲೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ ಈಸ್ ಟು ಬಿ ಮೇಡ್ ಅಟ್ 10% ಆನ್ ಡೆಟರ್ಸ್ ಅಂತ ಇದೆ. ಸೊ ಆಬ್ವಿಯಸ್ಲಿ ಇಟ್ ವಿಲ್ ಬಿ ಅಡ್ಜಸ್ಟೆಡ್ ಇನ್ ಡೆಟರ್ಸ್, ಹಾಗಾಗಿ ಡೆಟರ್ಸ್ ಮೇಲೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಚಿಕ್ಕದಾಗಿ. ಹಾಗೆ ನೆಕ್ಸ್ಟ್, ಗುಡ್ ವಿಲ್ ಆಫ್ ದಿ ಫರ್ಮ್ ಈಸ್ ವ್ಯಾಲ್ಯೂಡ್ ಅಟ್ 48,000 ಅಂತ ಇದೆ. ದಿಸ್ ಗುಡ್ ವಿಲ್ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ ಎಲ್ಲೂ ಕೂಡ ಅಡ್ಜಸ್ಟ್ ಆಗಿ ಬರೋದಿಲ್ಲ, ಯಾವುದೇ ಐಟಮಲ್ಲಿ ಸಪ್ರೇಟ್ ಆಗಿ ಅದಕ್ಕೆ ಇಫೆಕ್ಟ್ಗಳನ್ನು ಕೊಡ್ತೀವಿ, ಹಾಗಾಗಿ ಎಲ್ಲೂ ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಹಾಗೆ ಲಾಸ್ಟ್ ಒನ್ ಕ್ಯಾಪಿಟಲ್ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ ಇದೆ. ಇದಕ್ಕೆ ಕೂಡ ನಾವು ಯಾವುದೇ ಅಡ್ಜಸ್ಟ್ಮೆಂಟಿಗೆ ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದಕ್ಕೆ ಸಪ್ರೇಟ್ ಆಗಿ ಇಫೆಕ್ಟನ್ನು ನಾವು ಕೊಡ್ತಾ ಹೋಗ್ತೀವಿ. ಇಲ್ಲಿ ಕ್ಯಾಪಿಟಲ್ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಒಂದು ನಾವು ಚೇಂಜಸ್ ಏನು ಮಾಡ್ಕೋಬೇಕಪ್ಪ ಅಂದರೆ ಕ್ಯಾಶ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಹಾಗೆ ಇಲ್ಲಿ ಇನ್ನೊಂದಿದೆ ನೋಡಿ, ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಲೇಮ್ ಇಸ್ ಸೆಟಲ್ಡ್ ಇಮಿಡಿಯೇಟ್ಲಿ ಅಂತ ಇದೆ. ರಿಟೈರಿಂಗ್ ಪಾರ್ಟ್ನರಿಗೆ ಏನು ಕೊಡಬೇಕಿತ್ತಲ್ಲ ಅದನ್ನು ಪೂರ್ತಿಯಾಗಿ ಸೆಟಲ್ ಮಾಡ್ತಾ ಇದ್ದಾರೆ. ಈ ಥರದ ಅಡ್ಜಸ್ಟ್ಮೆಂಟ್ಗಳನ್ನು ಕೊಟ್ಟಾಗ ಅಥವಾ ಕ್ಯಾಪಿಟಲ್ ರಿಲೇಟೆಡ್ ಅಡ್ಜಸ್ಟ್ಮೆಂಟನ್ನು ಕೊಟ್ಟಾಗ ಆದಷ್ಟು ನೀವು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟನ್ನು ಪ್ರಿಪೇರ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ನಾನಿಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ನೋಡಿ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂದರೆ ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂಥದ್ದು ಕ್ಯಾಶ್ ಅಕೌಂಟ್ ಆಗಿರುತ್ತೆ. ಸೊ ಅದನ್ನು ಪ್ರಿಪೇರ್ ಮಾಡ್ಕೊಂಡಿರ್ತೀನಿ. ಸೊ ದಟ್ ನಮಗೆ ಈ ಥರದ ಕ್ಯಾಪಿಟಲ್ ರಿಲೇಟೆಡ್ ಅಡ್ಜಸ್ಟ್ಮೆಂಟಲ್ಲಿ ಎಂಟ್ರಿ ಕೊಡೋದು ಸುಲಭ ಆಗುತ್ತೆ, ಕನ್ಫ್ಯೂಷನ್ ಆಗೋದಿಲ್ಲ. ಹಾಗಾಗಿ ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತೀವಿ. 1 by 1 ಬ್ಯಾಲೆನ್ಸ್ ಶೀಟ್ ಐಟಮ್ಸ್ಗಳನ್ನ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ. ಹಾಗೆಯೇ ಬ್ಯಾಲೆನ್ಸ್ ಶೀಟಿನ ಪ್ರತಿಯೊಂದು ಐಟಮ್ಗಳಿಗೆ ಒಂದೊಂದು ಕಡೆ ಟ್ರಾನ್ಸ್ಫರ್ ಎಂಟ್ರಿ ಇರುತ್ತೆ. ಎಲ್ಲ ಅಡ್ಜಸ್ಟ್ಮೆಂಟ್ಗಳಿಗೆ ಎರಡೆರಡು ಇಫೆಕ್ಟ್ಗಳನ್ನು ನಾವು ಕೊಡಬೇಕಾಗುತ್ತೆ. ಈ ಲಾಜಿಕ್ ಕೂಡ ನಿಮಗೆ ತಿಳಿದಿರಲಿ. ಮೊದಲಿಗೆ ನಾವು ಲಯಬಿಲಿಟಿ ಸೈಡ್ ಐಟಮ್ಸನ್ನು ಟ್ರಾನ್ಸ್ಫರ್ ಮಾಡ್ತಾ ಹೋಗೋಣ. ಲಯಬಿಲಿಟಿ ಸೈಡಲ್ಲಿರುವಂಥ 3 ಐಟಮ್ಗಳು ಅಂದರೆ P&L ಅಕೌಂಟ್, ಹಾಗೆ ರಿಸರ್ವ್ಸ್ ಮತ್ತು ಕ್ಯಾಪಿಟಲ್ ಬ್ಯಾಲೆನ್ಸ್, ಇದು 3 ಐಟಮ್ಗಳನ್ನು ನಾವು ಪಾರ್ಟ್ನರ್ಸ್ ರಿಲೇಟೆಡ್ ಲಯಬಿಲಿಟಿ ಅಂತ ಹೇಳ್ತೀವಿ. ಹಾಗಾಗಿ ಪಾರ್ಟ್ನರ್ಸ್ಗಳಿಗೆ ಅದನ್ನು ಹಂಚ್ತೀವಿ. ಕ್ಯಾಪಿಟಲ್ ಬ್ಯಾಲೆನ್ಸ್ ಕೊಟ್ಟಿರ್ತಾರೆ, ಅದಕ್ಕೆ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ತಗೋತೀವಿ. ಹಾಗೆ P&L ಅಕೌಂಟ್ ಮತ್ತು ಜನರಲ್ ರಿಸರ್ವ್ ಇದ್ದರೆ ಅದನ್ನು ನಾವು ಅವರ ರೇಷಿಯೋದಲ್ಲಿ ಹಂಚ್ತೀವಿ. ಅಂದರೆ ಎಲ್ಲ ಪಾರ್ಟ್ನರ್ಸ್ಗೆ ಹಂಚಬೇಕಿಲ್ಲಿ 3:2:1 ಓಲ್ಡ್ ರೇಷಿಯೋದಲ್ಲಿ. ಓಲ್ಡ್ ಪಾರ್ಟ್ನರ್ಸ್ ಅಂದರೆ ಸುರೇಶನ್ನು ಇನ್ಕ್ಲೂಡ್ ಮಾಡಿ ಎಲ್ಲ ಪಾರ್ಟ್ನರ್ಸ್ಗೆ ನಾವು ಹಂಚಬೇಕಾಗತ್ತೆ. ಆ್ಯಂಡ್ ಲಾಜಿಕ್ ಈಸ್ ಲಯಬಿಲಿಟಿ ಸೈಡಿಗಿದ್ರೆ ಕ್ರೆಡಿಟ್ ಸೈಡ್ ಆಫ್ ಎನಿ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲಿಗೆ ಕ್ಯಾಪಿಟಲ್ ಬ್ಯಾಲೆನ್ಸನ್ನು ನಾವು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಹೇಳಿ ಎಂಟ್ರಿ ಮಾಡಿದ್ವಿ. ಹಾಗೆ P&L ಅಕೌಂಟ್ 12,000 ಇತ್ತಲ್ಲ, ಅದನ್ನು 3:2:1 ಎಂಟ್ರಿ ಮಾಡಿದ್ವಿ. ಈಗ ನೆಕ್ಸ್ಟ್ ಉಳಿದೆಲ್ಲ ಲಯಬಿಲಿಟಿಗಳೇನಿದೆ ಇದೆಲ್ಲ ಔಟ್ ಸೈಡರ್ ಲಯಬಿಲಿಟಿ ಆಗುತ್ತೆ. ಸೊ ಹಾಗಾಗಿ ಬ್ಯಾಲೆನ್ಸ್ ಶೀಟಲ್ಲಿ ನಾವು ಇದನ್ನು ಎಂಟ್ರಿ ಮಾಡಬೇಕಾಗತ್ತೆ. ಮಾರ್ಕ್ ಮಾಡ್ಕೊಂಡಿದ್ರೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆ ಅಂತೇಳಿ ಇನ್ನರ್ ಕಾಲಮಲ್ಲಿ ಇಟ್ಕೊಂಡು ಒಂದು ಲೈನ್ ಬಿಡ್ತೀವಿ. ಬಟ್ ಯಾವುದಕ್ಕೂ ಮಾರ್ಕ್ ಇಲ್ಲ ನೋಡಿ. ಸೊ 1 by 1 ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡಲ್ಲಿ ತಗೋತೀವಿ. ಸೊ ಅಲ್ಲಿಗೆ ಇದೆರಡು ಲಯಬಿಲಿಟಿಗಳನ್ನ ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ. ಈಗ ನೆಕ್ಸ್ಟು ಅಸೆಟ್ ಸೈಡ್ಗೆ ಬರ್ತೀವಿ. ಅಸೆಟ್ ಸೈಡಲ್ಲಿ P&L ಅಕೌಂಟ್ ಇದ್ದರೆ ಅದಕ್ಕೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಎಂಟ್ರಿ ಇರುತ್ತೆ. ಬಟ್ ಆಲ್ರೆಡಿ ಅದು ಲಯಬಿಲಿಟಿ ಸೈಡಲ್ಲಿ ಇದೆ. ಕ್ರೆಡಿಟ್ ಸೈಡ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಆಲ್ರೆಡಿ ಎಂಟ್ರಿ ಕೊಟ್ಟಿದ್ವಿ. ಸಪೋಸ್ ಅದು ಅಸೆಟ್ ಸೈಡಲ್ಲಿ ಕೊಟ್ಟಿದ್ರೆ ಆಗ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿನ ಡೆಬಿಟ್ ಸೈಡ್ಗೆ ಎಂಟ್ರಿ ಮಾಡ್ತಿದ್ವಿ.
ಆ್ಯಂಡ್ ಇನ್ನೊಂದು ಐಟಮ್ ಅಂದರೆ ಕ್ಯಾಶ್ ಅಕೌಂಟ್ ಆರ್ ಬ್ಯಾಂಕ್ ಅಕೌಂಟ್. ಸೊ ಅದರ ಬ್ಯಾಲೆನ್ಸನ್ನು ಅದರ ಅಕೌಂಟಲ್ಲಿ ತಗೋತೀವಿ. ಆಲ್ರೆಡಿ ನಾವು ಇಲ್ಲಿ ಕ್ಯಾಶ್ ಅಕೌಂಟ್ ಪ್ರಿಪೇರ್ ಮಾಡಿದ್ದೀವಿ ನೋಡಿ. ಸೊ ಈ 25,000 ಇಲ್ಲಿ ತಗೋತೀವಿ. ಆಸ್ ಇಟ್ ಈಸ್ ಇನ್ ಅಸೆಟ್ ಸೈಡ್, ಇಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ಡೆಬಿಟ್ ಸೈಡ್ ಆಫ್ ಕ್ಯಾಶ್ ಅಕೌಂಟ್. ಹಾಗೆ ಉಳಿದೆಲ್ಲ ಅಸೆಟ್ಗಳನ್ನು ಒನ್ ಬೈ ಒನ್ ನ್ಯೂ ಬ್ಯಾಲೆನ್ಸ್ ಶೀಟಿನ ಅಸೆಟ್ ಸೈಡಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಹಾಗೆ ಯಾವುದಕ್ಕೆಲ್ಲ ಅಡ್ಜಸ್ಟ್ಮೆಂಟ್ ಇದೆ ಅದನ್ನು ಇನ್ನರ್ ಕಾಲಮಲ್ಲಿ ಇಡ್ತೀವಿ, ಹಾಗೆ ಒಂದು ಲೈನನ್ನು ಬಿಡ್ತೀವಿ. ಯಾವುದಕ್ಕೆ ಅಡ್ಜಸ್ಟ್ಮೆಂಟ್ ಇಲ್ವೋ ಅದನ್ನು ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ ತಗೋತೀವಿ. ಸೊ ಈ ರೀತಿಯಾಗಿ ಎಲ್ಲ ಅಸೆಟ್ಗಳನ್ನು ನಾವು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ ಒನ್ ಬೈ ಒನ್. ಈಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತೀವಿ. ಅಂದರೆ ಬ್ಯಾಲೆನ್ಸ್ ಶೀಟ್ ಐಟಮ್ಸ್ಗಳಿಗೆಲ್ಲ ಒಂದು ಕಡೆ ಟ್ರಾನ್ಸ್ಫರ್ ಎಂಟ್ರಿ ಆಗಿದೆ. ಇವಾಗ ಪ್ರತಿ ಅಡ್ಜಸ್ಟ್ಮೆಂಟ್ಗೆ ಎರಡೆರಡು ಇಫೆಕ್ಟನ್ನು ನಾವು ಕೊಡ್ತಾ ಹೋಗ್ತೀವಿ. ಇದರಲ್ಲಿ ಅಸೆಟ್ ಆ್ಯಂಡ್ ಲ್ಯಾಬಿಲಿಟಿ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ಗಳು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಎಂಟ್ರಿ ಆಗುತ್ತೆ ಅಲ್ವಾ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಿಗೆ ಹೋಗ್ತೀವಿ. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ರೂಲ್ ಸಿಂಪಲ್, ಪ್ರಾಫಿಟ್ ಆದರೆ ಕ್ರೆಡಿಟ್ ಸೈಡ್, ಹಾಗೆ ಲಾಸ್ ಆದರೆ ಡೆಬಿಟ್ ಸೈಡ್ ಅಲ್ವಾ. ಸೊ ಮೊದಲನೇ ಅಡ್ಜಸ್ಟ್ಮೆಂಟ್ ಏನಿದೆ ನೋಡಿ, ಡೆಪ್ರಿಸಿಯೇಟ್ ಮಷಿನರಿ ಬೈ 10% ಅಂತ ಇದೆ. ಅಂದರೆ ನಮ್ಮ ಮಷಿನರಿ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ ಅಂತ. ಸೊ ನಮ್ಮ ಅಸೆಟಿನ ವ್ಯಾಲ್ಯೂ ಡಿಕ್ರೀಸ್ ಆದರೆ ಇಟ್ ಈಸ್ ಅ ಲಾಸ್ ಫಾರ್ ಅಸ್. ಹಾಗಾಗಿ ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಇಲ್ಲಿ ಡೆಪ್ರಿಸಿಯೇಷನ್ ರೇಟ್ 10% ಇತ್ತು. ಸೊ 25,000 ಮೇಲೆ 10% ಕ್ಯಾಲ್ಕುಲೇಷನ್ ಮಾಡಿದ್ವಿ. 2,500 ಬಂತು. ಆ್ಯಂಡ್ ಇದೇ 2,500ಗೆ ಇನ್ನೊಂದು ಇಫೆಕ್ಟನ್ನು ನಾವು ಮಷಿನರಿಲಿ ಕೊಡ್ತೀವಿ. ಮಷಿನರಿಲಿ ಲೆಸ್ ಮಾಡಬೇಕು, ಡೆಪ್ರಿಸಿಯೇಷನ್ ಲೆಸ್ ಮಾಡಿದ್ವಿ. 22,500 ಔಟರ್ ಕಾಲಮಲ್ಲಿ ಬರ್ತಾ ಇದೆ. ಆಸ್ ಯು ನೋ, ಯಾವುದೆಲ್ಲ ಮೈನಸ್ ಆಗುತ್ತೋ ಅದನ್ನು ಬ್ರಾಕೆಟಲ್ಲಿ ಇಡ್ತೀವಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಗೆ ಹೋಗೋಣ. ಬಿಲ್ಡಿಂಗ್ ಈಸ್ ರಿವ್ಯಾಲ್ಯೂಡ್ ಅಟ್ 46,500 ಅಂತ ಕೊಟ್ಟಿದ್ದಾರೆ. ಅಂದರೆ ಇದು ಹೊಸ ವ್ಯಾಲ್ಯೂ ಅಂತ ಅರ್ಥ. ಇದು ಯಾವುದೇ ಇನ್ಕ್ರೀಸ್ ಡಿಕ್ರೀಸ್ ಆಗಿರೋ ಅಮೌಂಟ್ ಅಲ್ಲ. ಈ ಥರ ರಿವ್ಯಾಲ್ಯೂಡ್ ಅಮೌಂಟನ್ನು ನಾವು ಕೊಟ್ಟಾಗ ಈ ಹೊಸ ವ್ಯಾಲ್ಯೂನ ನಾವು ಹಳೆ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡಬೇಕಾಗುತ್ತೆ. ಸೊ ಬಿಲ್ಡಿಂಗಿನ ಹಳೆ ವ್ಯಾಲ್ಯೂ ನೋಡಿ 45,000 ಇತ್ತು, ಇವಾಗ 46,500 ಆಗಿದೆ. ಅಂದರೆ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಗಿದ್ದಕ್ಕೆ ಮಾತ್ರ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಎಂಟ್ರಿ ಇರುತ್ತೆ. ಸೊ ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ನೋಡಿ ಅಮೌಂಟು, ಹಾಗಾಗಿ ನಮಗೆ ಪ್ರಾಫಿಟ್ ಆದ ಹಾಗಾಯಿತು. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಬೈ ಬಿಲ್ಡಿಂಗ್ 46,500 ಹೊಸ ವ್ಯಾಲ್ಯೂದಲ್ಲಿ, ಹಳೆ ವ್ಯಾಲ್ಯೂ 45,000 ಲೆಸ್ ಮಾಡಿದ್ವಿ, 1,500 ಬಂತು. ಈ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಹಾಕಿದಂಥ ಇದೇ 1,500ಗೆ ಇನ್ನೊಂದು ಇಫೆಕ್ಟನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಕೊಡ್ತೀವಿ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಬಿಲ್ಡಿಂಗಲ್ಲಿ ಪ್ಲಸ್ ಮಾಡಿ ತಗೋಬೇಕು. ಅಪ್ರಿಸಿಯೇಷನ್ ಇರೋದ್ರಿಂದ ಆ್ಯಡ್ ಮಾಡ್ತೀವಿ. 46,500 ಬರ್ತಾ ಇದೆ. ಸೊ ಎರಡು ಇಫೆಕ್ಟ್ ಆಗಿದೆ. ಈಗ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಗೆ ಹೋಗೋಣ. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ ಈಸ್ ಟು ಬಿ ಮೇಡ್ ಅಟ್ 10% ಆನ್ ಡೆಟರ್ಸ್ ಅಂತ ಕೊಡ್ತಾ ಇದ್ದಾರೆ. ಸೊ ಡೆಟರ್ಸಲ್ಲಿ PDDನ ಲೆಸ್ ಮಾಡಿ ತಗೋಬೇಕಲ್ವಾ. ಈ ಥರ ಕೊಟ್ಟಾಗ ಒಂದ್ಸಲ ಡೆಟರ್ಸನ್ನು ಚೆಕ್ ಮಾಡ್ಕೋತೀವಿ. ಸಪೋಸ್ ಡೆಟರ್ಸಲ್ಲಿ ಆಲ್ರೆಡಿ ಓಲ್ಡ್ PDDನ ಕೊಟ್ಟಿದ್ರೆ ಅವಾಗ ಈ ಥರ ಕೊಟ್ಟರೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಆಲ್ರೆಡಿ ಈ ಹಿಂದಿನ ಪಾರ್ಟ್ಗಳಲ್ಲಿ ಹೇಳ್ಕೊಟ್ಟಿದ್ದೀನಿ. ಎಲ್ಲ ರೀತಿಯ PDD ಅಡ್ಜಸ್ಟ್ಮೆಂಟ್ ಮೇಲೆ ಸಪ್ರೇಟ್ ವಿಡಿಯೋ ಕೂಡ ಅವೈಲೇಬಲ್ ಇದೆ. ಈ ವಿಡಿಯೋ ಟೈಟಲನ್ನು ಕ್ಲಿಕ್ ಮಾಡಿದರೆ ಅಲ್ಲಿ ನಿಮಗೆ ಈ ಚಾಪ್ಟರ್ನ ಪ್ಲೇಲಿಸ್ಟ್ ಲಿಂಕ್ ಸಿಗುತ್ತೆ, ಈ ಸೀರೀಸ್ನ ಪ್ಲೇಲಿಸ್ಟ್ ಲಿಂಕ್ ಕೂಡ ಸಿಗುತ್ತೆ. ಅದರಲ್ಲಿ ಕೂಡ ಅದೆಲ್ಲ ವಿಡಿಯೋಗಳು ಅವೈಲೇಬಲ್ ಇರುತ್ತೆ. ಈ ಪ್ರಾಬ್ಲಮಲ್ಲಿ ಡೆಟರ್ಸಲ್ಲಿ ಓಲ್ಡ್ PDD ಏನು ಮೈನಸ್ ಆಗಿಲ್ಲ. ಇವಾಗ ಜಸ್ಟ್ ಫ್ರೆಶ್ ಆಗಿ PDDನ ಪ್ರೊವೈಡ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. 10% ಮೇಂಟೈನ್ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಇದು ಡೆಟರ್ಗೆ ರಿಲೇಟೆಡ್ ಆಗಿದ್ರು ಅದೊಂದು ಲಯಬಿಲಿಟಿ. ಇದನ್ನು ನಾನು ಪ್ರತಿ ಸೆಷನಲ್ಲಿ ಹೇಳ್ತಾ ಇದ್ದೀನಿ. ಸೊ ಗೊತ್ತಿರತ್ತೆ ಅನ್ಕೋತೀನಿ. ಸೊ ಪ್ರೊವಿಷನ್ ಅಂದರೆ ಎತ್ತಿಟ್ಟಿರೋ ಅಮೌಂಟ್, ಅದನ್ನು ಹೊಸದಾಗಿ ಕ್ರಿಯೇಟ್ ಮಾಡಿದಾಗ ನಮಗೆ ಲಾಸ್ ಆಗುತ್ತೆ. ಹಾಗಾಗಿ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. 10% ಆಫ್ 20,000 ಅಂದರೆ 2,000 ಬಂತು. ಆ್ಯಂಡ್ ಇದೇ 2,000ಗೆ ಇನ್ನೊಂದು ಇಫೆಕ್ಟನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಕೊಡ್ತೀವಿ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಮೈನಸ್ PDD ಇನ್ ಡೆಟರ್ಸ್. ಸೊ 2,000 ಲೆಸ್ ಮಾಡಿದಾಗ 18,000 ಬರ್ತಾ ಇದೆ. ಅಲ್ಲಿಗೆ 3 ಅಡ್ಜಸ್ಟ್ಮೆಂಟ್ಗಳಿಗೆ ಎರಡೆರಡು ಇಫೆಕ್ಟ್ಗಳು ಮುಗಿದಿದೆ. ಈಗ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಗುಡ್ವಿಲ್ ಮೇಲೆ ಇದೆ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಇದಕ್ಕೆ ಎಂಟ್ರಿನ ನಾವು ಕೊಡಬೇಕಾಗತ್ತೆ. ಇಲ್ಲಿ ನಾವು 48,000 ಏನು ಗುಡ್ವಿಲ್ ಇದೆ, ಇದರಲ್ಲಿ ಮೊದಲು ಸುರೇಶ್ ಶೇರ್ ಆಫ್ ಗುಡ್ವಿಲ್ ಅನ್ನು ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಸುರೇಶ್ ಶೇರ್ ನೋಡಿ ಇಲ್ಲಿ 2/6 ಇದೆ. ಸೊ 48,000 ಇಂಟು 2/6 ಮಾಡಿದಾಗ ನಮಗೆ 16,000 ಸಿಗ್ತಾ ಇದೆ. ಇದಕ್ಕೆ ಒಂದು ವರ್ಕಿಂಗ್ ನೋಟನ್ನು ಹಾಕೊಳ್ತೀವಿ. ಸುರೇಶ್ ಶೇರ್ ಆಫ್ ಗುಡ್ವಿಲ್ ಇಸ್ ಈಕ್ವಲ್ ಟು 48,000 ಇಂಟು 2/6, ದಟ್ ಕಮ್ಸ್ ಟು 16,000. ಆ್ಯಂಡ್ ಬ್ರಾಕೆಟಲ್ಲಿ ಬರಿತೀವಿ ಟು ಬಿ ಕಂಪನ್ಸೇಟೆಡ್ ಬೈ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಅಂದರೆ ಮಹೇಶ್ ಆ್ಯಂಡ್ ಸಂದೇಶ್ ಇನ್ ಗೇನ್ ರೇಷಿಯೋ 3:1 ಅಂತ ಹೇಳಿ. ಸೊ ಹೇಗೆ 3:1 ಆಯಿತು ಅಂತ ನೋಡೋಣ. ನೋಡಿ ಇಲ್ಲಿ ಕೊಟ್ಟಿರೋದು ಇದೊಂದೇ ರೇಷಿಯೋನ ಅಲ್ವಾ. ಇಲ್ಲಿ ಕ್ಯಾಪಿಟಲ್ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ ಇದ್ದಾಗ ಯೂಶಲಿ ನ್ಯೂ ರೇಷಿಯೋ ಕೊಡ್ತಾರೆ, ಬಟ್ ನ್ಯೂ ರೇಷಿಯೋ ಇಲ್ಲೆಲ್ಲೂ ಮೆನ್ಷನ್ ಮಾಡಿಲ್ಲ, ಈಕ್ವಲ್ ಅಂತಾನು ಮೆನ್ಷನ್ ಮಾಡಿಲ್ಲ ನೋಡಿ. ಆ್ಯಂಡ್ ಅವರು ಇಲ್ಲಿ ಕೂಡ ದೇ ಅಡ್ಜಸ್ಟ್ ಕ್ಯಾಪಿಟಲ್ ಇನ್ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ಟರ್ ರಿಟೈರ್ಮೆಂಟ್ ಆಫ್ ಸುರೇಶ್ ಅಂತ ಹೇಳಿದ್ದಾರೆ. ಆ್ಯಂಡ್ ಯಾವುದೇ ರೇಷಿಯೋನ ಮೆನ್ಷನ್ ಮಾಡಿಲ್ಲ. ಅಂದಮೇಲೆ ಇಲ್ಲಿ ಓಲ್ಡ್ ರೇಷಿಯೋ ಅಷ್ಟೇ ಕೊಟ್ಟಿರೋ ಇನ್ಫಾರ್ಮೇಷನ್ ಆದಾಗ ಯಾರು ರಿಟೈರ್ ಆಗಿದ್ದಾರೋ ಅವರ ಶೇರನ್ನ ಬಿಟ್ಬಿಟ್ಟು ರಿಮೈನಿಂಗ್ ಪಾರ್ಟ್ನರ್ಸ್ಗೆ ಏನು ಉಳ್ಕೊಳ್ಳುತ್ತೋ ಅದೇ ರೇಷಿಯೋ ಗೇನ್ ರೇಷಿಯೋ ಕೂಡ ಆಗಿರುತ್ತೆ, ಹಾಗೆ ನ್ಯೂ ರೇಷಿಯೋ ಕೂಡ ಆಗಿರುತ್ತೆ. ಸೊ ಇಲ್ಲಿ 3:1 ಅನ್ನೋದು ಗೇನ್ ರೇಷಿಯೋನೂ ಆಗಿರುತ್ತೆ, ನ್ಯೂ ರೇಷಿಯೋನೂ ಆಗಿರುತ್ತೆ. ಹಾಗಾಗಿನೇ ನಾನು ಇಲ್ಲಿ 3:1 ಅಂತ ತಗೊಂಡಿದ್ದೀನಿ. ಆ್ಯಂಡ್ 16,000 ಬಂದಿರೋದನ್ನ 3:1 ಅಲ್ಲಿ ಮಹೇಶ್ ಮತ್ತು ಸಂದೇಶ್ ಸುರೇಶ್ಗೆ ಕೊಡಬೇಕಲ್ವಾ. ಅಂದರೆ ಇದಕ್ಕೆ ಎಂಟ್ರಿನ ನಾವು ಹೇಗೆ ತಗೋತೀವಿ, ಸುರೇಶ್ ಕ್ಯಾಪಿಟಲ್ ಅಕೌಂಟನ್ನು ಕ್ರೆಡಿಟ್ ಮಾಡ್ತೀವಿ. ಯಾಕಂದರೆ ಇನ್ಕ್ರೀಸ್ ಆಗ್ತಾ ಇದೆ, ಅವನಿಗೆ ಕೊಟ್ಟು ಕಳಿಸಬೇಕಾಗಿದೆ ಗುಡ್ವಿಲ್ಲಲ್ಲಿ ಶೇರನ್ನು. ಆ್ಯಂಡ್ 16,000 ಡೈರೆಕ್ಟಾಗಿ ಬರೆಯಲ್ಲ, ಈ ಥರ ಡಿವೈಡ್ ಮಾಡಿ ಬರಿತೀವಿ, ಯಾಕಂದರೆ ಇಬ್ಬರು ಕೊಡ್ತಾ ಇದ್ದಾರೆ.
ಹಾಗೆಯೇ ಅವನಿಗೆ 16,000 ಯಾರು ಕೊಡಬೇಕಾಗಿದೆ? ಮಹೇಶ್ ಮತ್ತೆ ಸಂದೇಶ್ ಅಲ್ವಾ. ಹಾಗಾಗಿನೇ ನಾವು ಅವರ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಮತ್ತೆ ಅಮೌಂಟನ್ನು ಬರಿತೀವಿ. ಅಂದರೆ ಅವರ ಅಕೌಂಟನ್ನು ಡಿಕ್ರೀಸ್ ಮಾಡ್ತೀವಿ. ಅವರು ಅವನಿಗೆ ಕೊಡ್ತಾ ಇದ್ದಾರೆ, ಹಾಗಾಗಿ ಡಿಕ್ರೀಸ್ ಆಯಿತು. 12,000 4,000 ಈ ರೀತಿ ಡಿಡಕ್ಟ್ ಮಾಡಿದ್ವಿ. ಇದಕ್ಕೆ ಈಗ ಹಿಂದ್ಗಡೆಗೆ ಈ ರೀತಿ ಯಾರು ಕೊಟ್ಟಿದ್ದಾರೆ ಅವರ ಹೆಸರನ್ನ ಬರಿತೀವಿ. 12,000 ಕೊಡ್ತಾ ಇರೋದು ಮಹೇಶ್, ಹಾಗೆ 4,000 ಕೊಡ್ತಾ ಇರೋದು ಸಂದೇಶ್, ಅವರ ಹೆಸರನ್ನ ಬರೆದ್ವಿ. ಆ್ಯಂಡ್ ಕ್ಯಾಪಿಟಲ್ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ, ಯಾಕಂದರೆ ನಾವು ಕ್ಯಾಪಿಟಲ್ ಅಕೌಂಟಿಂದ ತೆಗೆದುಕೊಡ್ತಾ ಇದ್ದೀವಿ. ಆ್ಯಂಡ್ ಇವರಿಬ್ಬರ ಅಕೌಂಟಿಂದ ಕಟ್ ಮಾಡಿದ್ದೀವಲ್ಲ, ಇದನ್ನು ಯಾರಿಗೆ ಕೊಡೋದಕ್ಕೋಸ್ಕರ ಕಟ್ ಮಾಡಿದ್ದೀವಿ? ಸುರೇಶ್ಗೆ. ಸೊ ಹಾಗಾಗಿ ಹಿಂದ್ಗಡೆ ಸುರೇಶ್ ಕ್ಯಾಪಿಟಲ್ ಅಂತ ಬರಿತೀವಿ. ಈ ಥರ ನೀವು ಸ್ಟೆಪ್ಸನ್ನು ಫಾಲೋ ಮಾಡಿದರೆ ರಿಟೈರ್ಮೆಂಟಲ್ಲಿ ಗುಡ್ ವಿಲ್ ಯಾವುದೇ ಕಾರಣಕ್ಕೂ ನಿಮಗೆ ಮಿಸ್ ಆಗೋದೇ ಇಲ್ಲ. ಇದಕ್ಕೆ ಯಾಕೆ ಇದೇ ಥರ ಎಂಟ್ರಿ ಕೊಡಬೇಕು, ಗುಡ್ ವಿಲ್ ಅಕೌಂಟ್ ಅಂತ ಯಾಕೆ ಬರಿಬಾರ್ದು, ಗೇನ್ ರೇಷೋದಲ್ಲಿ ಯಾಕೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಇದೆಲ್ಲ ನಿಮಗೆ ಡೌಟ್ಸ್ ಇದ್ದರೆ ಇದ್ರ ಮೇಲೆ ಕೂಡ ಗುಡ್ ವಿಲ್ ಟ್ರೀಟ್ಮೆಂಟ್ ಅಂತ ಹೇಳಿ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ. ಅದರ ಲಿಂಕ್ ಕೂಡ ನಿಮಗೆ ಈ ಚಾಪ್ಟರ್ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ, ನೀವು ನೋಡ್ಬೋದು. ಇಲ್ಲ ನೀವು ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಆ ವಿಡಿಯೋ ಲಿಂಕನ್ನು ಕೂಡ ಶೇರ್ ಮಾಡ್ತೀನಿ. ಅಲ್ಲಿಗೆ ಈ ಗುಡ್ ವಿಲ್ ಅಡ್ಜಸ್ಟ್ಮೆಂಟ್ಗೆ ಕೂಡ ಎರಡು ಕಡೆ ಇಫೆಕ್ಟ್ ಆಗಿದೆ. ಈಗ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಕ್ಯಾಪಿಟಲ್ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ ಇದೆ ಅಲ್ವಾ. ಇದಕ್ಕೆ ಹೋಗೋದಕ್ಕಿಂತ ಮೊದಲು ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನ ಕ್ಲೋಸ್ ಮಾಡಿ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಮಾಡೋ ಹಂತಕ್ಕೆ ಬರ್ತೀವಿ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಯಾವ ಕಡೆ ಜಾಸ್ತಿ ಇದೆ ನೋಡಿ, ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ ಅಲ್ವಾ, ಅಂದ್ರೆ ಲಾಸ್ ಆದಾಗಾಯ್ತು. ಸೊ ಬ್ಯಾಲೆನ್ಸ್ ಮಾಡ್ತೀವಿ. ಸೊ 4,500 ಡೆಬಿಟ್ ಟೋಟಲ್ ಅಲ್ಲಿ ಕ್ರೆಡಿಟ್ ಟೋಟಲ್ 1,500 ಅನ್ನ ಲೆಸ್ ಮಾಡಿದ್ರೆ 3,000 ಬ್ಯಾಲೆನ್ಸ್ ಬಂತು. ಇದನ್ನ ನಾವು ಓಲ್ಡ್ ಪಾರ್ಟ್ನರ್ಸ್ಗೆ ಓಲ್ಡ್ ರೇಷೋದಲ್ಲಿ ಶೇರ್ ಮಾಡಬೇಕಾಗುತ್ತೆ. ಸೊ ಓಲ್ಡ್ ಪಾರ್ಟ್ನರ್ಸ್ ಹಿಯರ್ ಮೀನ್ಸ್ ಆಲ್ ದಿ ಪಾರ್ಟ್ನರ್ಸ್, ಸುರೇಶ್ನು ಇನ್ಕ್ಲೂಡ್ ಮಾಡಿ ಎಲ್ರಿಗೂ ಹಂಚಬೇಕು. ಸೊ ಅವರ ಓಲ್ಡ್ ರೇಷೋದಲ್ಲಿ ಅಂದ್ರೆ 3:2:1 ಏನು ರೇಷಿಯೋ ಇತ್ತು ಅದರಲ್ಲಿ ಹಂಚಿದ್ವಿ. 1,500 1,000 ಮತ್ತೆ 500 ಬರ್ತಾ ಇದೆ. ಇದಕ್ಕೆ ಈಗ ಅಪೋಸಿಟ್ ಎಂಟ್ರಿನ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಕೊಡಬೇಕಲ್ವಾ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬಂದಿದೆ, ಹಾಗಾಗಿ ಇದಕ್ಕೆ ಅಪೋಸಿಟ್ ಎಂಟ್ರಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಬರುತ್ತೆ. ಆ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ. ಇವಾಗ ಲಾಸ್ಟ್ ಅಡ್ಜಸ್ಟ್ಮೆಂಟ್ಗೆ ಬರ್ತೀವಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಬ್ಯಾಲೆನ್ಸ್ ಮಾಡೋದಕ್ಕೂ ಮೊದಲು ಈ ಕ್ಯಾಪಿಟಲ್ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ಗೆ ನಾವು ಇಫೆಕ್ಟ್ ಅನ್ನ ಕೊಡಬೇಕಾಗತ್ತೆ. ಏನ್ ಹೇಳಿದ್ದಾರೆ ನೋಡಿ, ದ ಕ್ಯಾಪಿಟಲ್ ಆಫ್ ನ್ಯೂ ಫಾರ್ಮ್ ಬಿ ಫಿಕ್ಸ್ಡ್ ಅಟ್ 80,000 ಅಂತ ಕೊಡ್ತಾ ಇದ್ದಾರೆ. The continuing partners have decided to adjust their capitals in their new profit sharing ratio after retirement of ಸುರೇಶ್ ಅಂತ ಇದೆ. ಇಲ್ಲಿ ಸುರೇಶ್ಗೆ ನಾವು ಅವನ ಅಮೌಂಟನ್ನು ಸೆಟ್ಲ್ ಮಾಡಬೇಕು ಅಂತ ಲಾಸ್ಟಲ್ಲಿ ಕೊಟ್ಟಿದ್ದಾರೆ ನೋಡಿ. ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಲೇಮ್ ಈಸ್ ಸೆಟಲ್ಡ್ ಇಮಿಡಿಯೇಟ್ಲಿ ಅಂತ. ಇದಕ್ಕೆ ಆಮೇಲೆ ಬರೋಣ. ಇವಾಗ ಉಳಿದಿಬ್ಬರಿಗೆ ರಿಮೈನಿಂಗ್ ಪಾರ್ಟ್ನರ್ಸ್ಗೆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡಬೇಕಿತ್ತಲ್ಲ. ಸೊ ಅವರ ಟೋಟಲ್ ಕ್ಯಾಪಿಟಲ್ ಇಲ್ಲಿ ಎಷ್ಟಾದರೂ ಬರ್ತಾ ಇರಲಿ, ಬಟ್ ನಮಗೆ ಕೊಟ್ಟಿರೋ ಇನ್ಫಾರ್ಮೇಷನ್ ಪ್ರಕಾರ ಅವರ ಟೋಟಲ್ ಕ್ಯಾಪಿಟಲ್ 80,000 ಇರಬೇಕು. ಆ್ಯಂಡ್ ಅದನ್ನು ಅವರ ನ್ಯೂ ರೇಷಿಯೋದಲ್ಲಿ ನಾವು ಹಂಚಬೇಕು. ಆಗಲೇ ಹೇಳಿದೆ ನಾನು, ನ್ಯೂ ರೇಷಿಯೋ ಎಷ್ಟಾಗುತ್ತೆ ಇಲ್ಲಿ 3:1 ಆಗುತ್ತೆ. ಅವ್ರೇನು ರೇಷಿಯೋನ ಮೆನ್ಷನ್ ಮಾಡಿಲ್ಲ, ಹಾಗಾಗಿ ರಿಮೈನಿಂಗ್ ಪಾರ್ಟ್ನರ್ಸ್ಗೆ ಉಳ್ಕೊಂಡಿರೋ ರೇಷಿಯೋನ ನ್ಯೂ ರೇಷಿಯೋ ಅಂತ ಅನ್ಕೋತೀವಿ. 3:1 ನಾವು ಈ 80,000 ಫಸ್ಟ್ ಡಿಸ್ಟ್ರಿಬ್ಯೂಷನ್ ಮಾಡಿ ನ್ಯೂ ಕ್ಯಾಪಿಟಲ್ ಎಷ್ಟು ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಸೊ ಅದನ್ನು ನಾವು ವರ್ಕಿಂಗ್ ನೋಟಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ವರ್ಕಿಂಗ್ ನೋಟ್ ನಂಬರ್ 2, ಇದಕ್ಕೆ ನಾವು ನ್ಯೂ ಅಡ್ಜಸ್ಟೆಡ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಅದಕ್ಕೆ ಫಾರ್ಮುಲಾ ಟೋಟಲ್ ಕ್ಯಾಪಿಟಲ್ ಇಂಟು ನ್ಯೂ ಶೇರ್ ಆಫ್ ಪಾರ್ಟ್ನರ್ಸ್. ಸೊ 80,000 ಇಂಟು 3/4 ಒಬ್ಬನಿಗೆ, 1/4 ಇನ್ನೊಬ್ಬನಿಗೆ. ಸೊ ಈ ರೀತಿ ಮಾಡಿದಾಗ 60,000 ಮತ್ತೆ 20,000 ಬರ್ತಾ ಇದೆ. ಇದೇ 60,000 20,000ಗೆ ನಾವು ಎರಡು ಕಡೆ ಇಫೆಕ್ಟ್ ಅನ್ನ ಕೊಡ್ಬೇಕಲ್ವಾ. ಮೊದಲನೇ ಇಫೆಕ್ಟ್ ಅನ್ನ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಕೊಡ್ತೀವಿ. ಇದು ಲಾಸ್ಟ್ ಬ್ಯಾಲೆನ್ಸ್ ಆಗಿರುತ್ತೆ, ಹಾಗಾಗಿ ನಾವು ಇಲ್ಲಿ ಟೋಟಲ್ಗಿಂತ 1 ಲೈನ್ ಮೇಲ್ಗಡೆ ಬರ್ಕೊಳ್ಳೋಣ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹೇಳಿ. ಆ್ಯಂಡ್ ಇದು ವರ್ಕಿಂಗ್ ನೋಟಿಂದ ಬಂದಿರೋದ್ರಿಂದ ನಾವು ಹಾಗೆ ಬರ್ಕೋತೀವಿ. ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೆದು ವರ್ಕಿಂಗ್ ನೋಟ್ ನಂಬರ್ 2 ಅಂತ ಮೆನ್ಷನ್ ಮಾಡ್ತೀವಿ. ಆ್ಯಂಡ್ ಬಂದಿರೋ 60,000 20,000 ಅನ್ನ ಅವರಿಬ್ಬರಿಗೆ ಕ್ರೆಡಿಟ್ ಮಾಡ್ತೀವಿ. ಇಲ್ಲಿ ನಾವು ಟೋಟಲ್ ಮಾಡ್ದೇ ಬ್ಯಾಲೆನ್ಸ್ ಬರಿತಾ ಇದೀವಲ್ಲ ಅಂತ ನಿಮಗೆ ಡೌಟ್ ಬರ್ತಾ ಇದ್ರೆ ಡೋಂಟ್ ವರಿ, ಇದೇ ಥರ ನಾವು ಮಾಡಬೇಕಾಗಿರೋದು. ಆಮೇಲೆ ಮತ್ತೆ ಬ್ಯಾಲೆನ್ಸ್ ಮಾಡೋದಕ್ಕಿದೆ, ಅಂದರೆ ಇದು ಮೇಂಟೈನ್ ಮಾಡಬೇಕಾಗಿರೋ ಕ್ಯಾಪಿಟಲ್. ಇದಕ್ಕೂ ಹೆಚ್ಚು ಅಥವಾ ಕಡಿಮೆ ಬಂದರೆ ನಾವು ಅಡ್ಜಸ್ಟ್ಮೆಂಟನ್ನು ಕ್ಯಾಶಲ್ಲಿ ಮಾಡಬೇಕಾಗತ್ತೆ. ಸೊ ಹಾಗಾಗಿನೇ ಈ ಥರ ಮೊದಲು ಬ್ಯಾಲೆನ್ಸನ್ನು ಬರ್ಕೊಳ್ತೀವಿ. ಆ್ಯಂಡ್ ಇದಕ್ಕೆ ಇನ್ನೊಂದು ಇಫೆಕ್ಟನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಕೊಡಬೇಕಲ್ವಾ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಇಟ್ ಈಸ್ ಅ ಲ್ಯಾಬಿಲಿಟಿಲಿ ನಾವು ಕ್ಯಾಪಿಟಲ್ಸ್ ಅಂತ ಹೇಳಿ ತೋರಿಸಿ 60,000 20,000 ಆ್ಯಡ್ ಮಾಡಿದಾಗ 80,000 ಬರ್ತಾ ಇದೆ. ಅಂದರೆ ಇವರು ಕೊಟ್ಟಿದ್ದಂಥ ಟೋಟಲ್ ಕ್ಯಾಪಿಟಲ್ ಏನಿದೆ ಅದು ಇಲ್ಲಿ ಮ್ಯಾಚ್ ಆಗ್ತಾ ಇದೆ ಅಲ್ವಾ. ಈ ರೀತಿ ಇದಕ್ಕೆ ಎರಡು ಎಂಟ್ರಿ ಮಾಡ್ಕೋತೀವಿ. ಈಗ ನೆಕ್ಸ್ಟು ಕ್ಯಾಪಿಟಲ್ ಅಕೌಂಟನ್ನು ಬ್ಯಾಲೆನ್ಸ್ ಮಾಡೋಣ. ಆ್ಯಂಡ್ ಬ್ಯಾಲೆನ್ಸ್ ಮಾಡುವಾಗ ಈ ಅಮೌಂಟನ್ನು ಸೇರಿಸಿ ಟೋಟಲ್ ಮಾಡಬೇಕಾಗತ್ತೆ. ಈ ಕಡೆ ಕೂಡ ಜಾಸ್ತಿ ಬರ್ಬೋದು, ಈ ಕಡೆ ಕೂಡ ಜಾಸ್ತಿ ಬರ್ಬೋದು. ನಾರ್ಮಲ್ ನಾವು ಬ್ಯಾಲೆನ್ಸ್ ಹೇಗೆ ಮಾಡ್ತೀವೋ ಹಾಗೆ ಬರಿತೀವಿ. ಆ್ಯಂಡ್ ಡೆಬಿಟ್ ಸೈಡಲ್ಲಿ ಶಾರ್ಟೇಜ್ ಬಂದರೆ ಆ ಬ್ಯಾಲೆನ್ಸನ್ನು ಇಲ್ಲಿ ಬರಿತೀವಿ. ಈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗಿದ್ದಕ್ಕಿಂತ 1 ಲೈನ್ ಮೇಲ್ಗಡೆ ಬರಿತೀವಿ. ಹಾಗೆ ಕ್ರೆಡಿಟಲ್ಲಿ ಬ್ಯಾಲೆನ್ಸ್ ಬಂದರೆ ಅದನ್ನು ಟೋಟಲಿನ 1 ಲೈನ್ ಮೇಲ್ಗಡೆ ಬರಿತೀವಿ. ಮೊದಲು ರಿಮೈನಿಂಗ್ ಪಾರ್ಟ್ನರ್ಸಿಗೆ ನಾವು ಬ್ಯಾಲೆನ್ಸ್ ಮಾಡೋಣ. ಇಲ್ಲಿ ನೋಡಿ, ಮಹೇಶ್ ಮತ್ತೆ ಸಂದೇಶ್ ಇಬ್ಬರಿಗೂ ಕೂಡ ಕ್ರೆಡಿಟ್ ಸೈಡ್ ಟೋಟಲ್ ಕಡಿಮೆ ಬರ್ತಾ ಇದೆ, ಅಂದರೆ ಶಾರ್ಟೇಜ್ ಬಂದಿದೆ. ಹಾಗಾಗಿನೇ ಇಲ್ಲಿ ನಾವು ಶಾರ್ಟೇಜ್ ಅಮೌಂಟನ್ನು ಬರಿತೀವಿ ಕ್ರೆಡಿಟ್ ಸೈಡಲ್ಲಿ. ಆ್ಯಂಡ್ ಇದಕ್ಕೆ ಏನು ಬರಿಬೇಕಪ್ಪ ಅಂದರೆ ನೋಡ್ಕೊಳ್ಳಿ, ಇಲ್ಲಿ ಸರ್ಪ್ಲಸ್ ಆರ್ ಡಿಫಿಸಿಟ್ ಇಫ್ ಎನಿ ಇನ್ ದರ್ ಕ್ಯಾಪಿಟಲ್ ಅಕೌಂಟ್ಸ್ ವಿಲ್ ಬಿ ಅಡ್ಜಸ್ಟೆಡ್ ಥ್ರೂ ಕ್ಯಾಶ್ ಅಂತ ಇದೆ. ಅಂದರೆ ಇದನ್ನು ನಾವು ಕ್ಯಾಶ್ ಅಕೌಂಟಲ್ಲಿ ಅಡ್ಜಸ್ಟ್ ಮಾಡಬೇಕು ಅಂತ. ಇದರ ಅರ್ಥ ಇಷ್ಟೇ, ಅವರು 60,000 ಮತ್ತು 20,000 ಮೇಂಟೈನ್ ಮಾಡಬೇಕಾಗಿತ್ತು ಬ್ಯಾಲೆನ್ಸನ್ನು. ಆದರೆ ಅವರ ಅಕೌಂಟಲ್ಲಿ ಅಷ್ಟಿಲ್ಲ. ಬೇಕಿದ್ರೆ ನೋಡಿ, ಇಲ್ಲಿ ಸಂದೇಶ್ ಅಕೌಂಟನ್ನು ನಾವು ಚೆಕ್ ಮಾಡೋಣ. ಇವನ ಅಕೌಂಟಲ್ಲಿ 22,000 ಕ್ರೆಡಿಟ್ ಆಗಿತ್ತು, ಹಾಗೆ 4,500 ಡೆಬಿಟ್ ಆಗಿತ್ತಲ್ವಾ. ಈ ಎಂಟ್ರಿ ಬಿಟ್ಬಿಡಿ, ಇದೆರಡು ಎಂಟ್ರಿಗಳನ್ನು. 22,000ದಲ್ಲಿ 4,500 ಲೆಸ್ ಮಾಡಿದ್ರೆ 17,500 ಬರ್ತಾ ಇದೆ. ಅಂದರೆ ಅವನು ಮೇಂಟೈನ್ ಮಾಡಬೇಕಾಗಿರೋದು 20,000, ಬಟ್ ಅವನ ಬ್ಯಾಲೆನ್ಸ್ 17,500 ಅಷ್ಟೇ ಬರ್ತಿತ್ತು. ದೇರ್ ಇಸ್ ಅ ಶಾರ್ಟೇಜ್ ಆಫ್ 2,500 ಇನ್ ಹಿಸ್ ಅಕೌಂಟ್.
ಅಂದರೆ 80,000 ಕ್ಯಾಪಿಟಲ್ನ ಅವ್ರು ಮೇಂಟೈನ್ ಮಾಡಬೇಕು ಅಂದರೆ ಅವನ ಹತ್ರ 20,000 ಇರಲೇಬೇಕಾಗತ್ತೆ. ಆದರೆ ಅಷ್ಟು ಬರ್ತಾ ಇಲ್ಲ, ಹಾಗಾಗಿನೇ ಅವನು ಆ 2,500 ಶಾರ್ಟೇಜನ್ನು ಅಥವಾ ಡೆಫಿಸಿಟ್ ಅಂತ ಹೇಳ್ತೀವಿ ನಾವು ಅದನ್ನು ಕ್ಯಾಶಲ್ಲಿ ಬ್ರಾಟ್ ಇನ್ ಮಾಡಬೇಕು. ನಾವು ಇದನ್ನು ಅಡ್ಜಸ್ಟ್ ಮಾಡಬೇಕಾಗಿರೋದು ಕ್ಯಾಶಲ್ಲಿ ಅಂದರೆ ಎಲ್ಲೇ ಬ್ಯಾಲೆನ್ಸ್ ಬಂದರೂ ಕೂಡ, ಯಾರ ಅಕೌಂಟಲ್ಲಿ ಯಾವ ಕಡೆ ಬ್ಯಾಲೆನ್ಸ್ ಬಂದರೂ ಕೂಡ ಅದ್ರ ಹಿಂದ್ಗಡೆಗೆ ಬೈ ಕ್ಯಾಶ್ ಅಂತ ಬರಿತೀವಿ. ಈ ಕಡೆ ಶಾರ್ಟೇಜ್ ಬಂದಿದೆ ಅಂದರೆ ಕ್ಯಾಪಿಟಲ್ ಶಾರ್ಟೇಜ್ ಆಗಿದೆ ಅಂತ ಅರ್ಥ, ಹಾಗಾಗಿ ಡೆಫಿಸಿಟ್ ಅನ್ನ ಬ್ರಾಟ್ ಇನ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊತೀವಿ. ಅದೇ ಥರ ಈ ಕಡೆ ಶಾರ್ಟೇಜ್ ಬಂದರೆ ಸಪೋಸ್ ಅವರ ಕ್ಯಾಪಿಟಲ್ ಬ್ಯಾಲೆನ್ಸ್ ಅವರು ಮೇಂಟೈನ್ ಮಾಡಬೇಕಾಗಿರೋ ಕ್ಯಾಪಿಟಲ್ಗಿಂತ ಜಾಸ್ತಿ ಇದೆ ಅಂತ ಅರ್ಥ, ಆಗ ಅವರು ಅದನ್ನು ಕ್ಯಾಶಲ್ಲಿ ವಿಡ್ರಾ ಮಾಡ್ಕೋತಾರೆ, ಹಾಗಾಗಿ ಟು ಕ್ಯಾಶ್ ಅಕೌಂಟ್ ಅಂತ ತಗೋತೀವಿ. ಬಟ್ ಇಲ್ಲಿ ಇಬ್ಬರಿಗೂ ಕೂಡ ಶಾರ್ಟೇಜ್ ಆಫ್ ಕ್ಯಾಪಿಟಲ್ ಆಗ್ತಾ ಇದೆ, ಹಾಗಾಗಿನೇ ಅವರಿಬ್ಬರು ಕೂಡ ಬ್ರಾಟ್ ಇನ್ ಮಾಡ್ತಾರೆ. ಇದಕ್ಕೆ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ನಾವು ಬ್ರ್ಯಾಕೆಟಲ್ಲಿ ಬರಿತೀವಿ, ಯಾಕಂದರೆ ಬ್ಯಾಲೆನ್ಸ್ ಮಾಡಿ ಬಂದಿದ್ದು. ಇದಕ್ಕೆ ಇನ್ನೊಂದು ಇಫೆಕ್ಟನ್ನು ನಾವು ಕ್ಯಾಶ್ ಅಕೌಂಟಲ್ಲಿ ಕೊಡಬೇಕಾಗತ್ತೆ. ಅಪೋಸಿಟ್ ಎಂಟ್ರಿ ಮಾಡಬೇಕು ನೋಡಿ, ಬೈ ಕ್ಯಾಶ್ ಅಕೌಂಟ್ ಅಂತ ಮಹೇಶ್ ಮತ್ತು ಸಂದೇಶ್ ಅಕೌಂಟಲ್ಲಿ ಬಂದಿದೆ, ಹಾಗಾಗಿ ಇದಕ್ಕೆ ಅಪೋಸಿಟ್ ಎಂಟ್ರಿನ ನಾವು ಡೆಬಿಟ್ ಸೈಡ್ ಆಫ್ ಕ್ಯಾಶ್ ಅಕೌಂಟಲ್ಲಿ ಕೊಡ್ತೀವಿ. ಈ ರೀತಿ ಎಂಟ್ರಿ ಮಾಡ್ಕೊಂಡ್ವಿ. ಈಗ ನಾವು ಸುರೇಶ್ ಕ್ಯಾಪಿಟಲ್ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ 49,000 ಬ್ಯಾಲೆನ್ಸ್ ಬರ್ತಾ ಇದೆ ನೋಡಿ, ಇದನ್ನು ನಾವು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಪಕ್ಕ ಬರೆಯೋದಲ್ಲ, ಅದಕ್ಕೂ ಒಂದು ಲೈನ್ ಮೇಲ್ಗಡೆ ಬರಿತೀವಿ. ಯಾಕಂದರೆ ರಿಟೈರ್ಮೆಂಟಲ್ಲಿ ರಿಟೈರಿಂಗ್ ಪಾರ್ಟ್ನರ್ ಅಮೌಂಟನ್ನು ನಾವು ಸೆಟಲ್ ಮಾಡಬೇಕು. ಅವನಿಗೆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗೋದಿಲ್ಲ, ಯಾಕಂದರೆ ಇನ್ನು ಮುಂದೆ ಅವನು ಪಾರ್ಟ್ನರ್ ಆಗಿರೋದಿಲ್ಲ, ಔಟ್ಸೈಡರ್ ಆಗ್ತಾನೆ. ಹಾಗಾಗಿನೇ 49,000 ಒಂದು ಲೈನ್ ಮೇಲ್ಗಡೆ ಬರೆದ್ವಿ. ಆ್ಯಂಡ್ ಇದಕ್ಕೆ ಸೆಟಲ್ಮೆಂಟ್ ಹೇಗೆ ಕೊಟ್ಟಿದ್ದಾರೆ ಆ ರೀತಿ ತಗೋತೀವಿ. ಇಲ್ಲಿ ಏನು ಹೇಳಿದ್ದಾರೆ ನೋಡಿ, ಆ್ಯಂಡ್ ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಲೇಮ್ ಈಸ್ ಸೆಟಲ್ಡ್ ಇಮಿಡಿಯೇಟ್ಲಿ ಅಂತ ಕೊಟ್ಟಿದ್ರು, ಹಾಗಾಗಿ ನಾವು ಇಮಿಡಿಯೇಟ್ ಸೆಟಲ್ಮೆಂಟ್ ಮಾಡೋದು ಅಂದರೆ ಕ್ಯಾಶಲ್ಲಿ ಪೇ ಮಾಡೋದು ಅಂತ ಅರ್ಥ, ಟು ಕ್ಯಾಶ್ ಅಂತ ಬರಿತೀವಿ. ಓಕೆನಾ. ಸಪೋಸ್ ಇಲ್ಲಿ ಏನು ಮೆನ್ಷನ್ ಮಾಡಿರಲಿಲ್ಲ ಅಂದರೆ ಟು ಸುರೇಶ್ ಲೋನ್ ಅಕೌಂಟ್ ಅಂತ ಬರಿತೀವಿ, ಅಂದರೆ ಲೋನ್ ಅಕೌಂಟಿಗೆ ಇದು ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದಕ್ಕೆ ಇನ್ನೊಂದು ಎಂಟ್ರಿನ ನಾವು ಕ್ಯಾಶ್ ಅಕೌಂಟಲ್ಲಿ ಕೊಡಬೇಕಾಗುತ್ತೆ, ಅಪೋಸಿಟ್ ಎಂಟ್ರಿ. ಸುರೇಶ್ ಕ್ಯಾಪಿಟಲ್ ಅಲ್ಲಿ ಟು ಕ್ಯಾಶ್ ಅಂತ ಬಂದಿದೆ, ಸೊ ಕ್ಯಾಶ್ ಅಕೌಂಟಲ್ಲಿ ಅಪೋಸಿಟ್ ಎಂಟ್ರಿ ಮಾಡ್ತೀವಿ, ಬೈ ಸುರೇಶ್ ಕ್ಯಾಪಿಟಲ್ 49,000. ಓಕೆನಾ. ಈಗ ನಾವು ಕ್ಯಾಶ್ ಅಕೌಂಟನ್ನು ಬ್ಯಾಲೆನ್ಸ್ ಮಾಡ್ತೀವಿ. ಸೊ ಕ್ಯಾಶ್ ಅಕೌಂಟಲ್ಲಿ ಬ್ಯಾಲೆನ್ಸ್ 6,000 ಬರ್ತಾ ಇದೆ. ಡೆಬಿಟ್ ಟೋಟಲ್ ಜಾಸ್ತಿ ಇತ್ತು 55,000, ಅದರಲ್ಲಿ 49,000 ಲೆಸ್ ಮಾಡಿದಾಗ 6,000 ಬಂತು. ಇದಕ್ಕೆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರಿತೀವಿ. ಆ್ಯಂಡ್ ಇದಕ್ಕೆ ಇನ್ನೊಂದು ಇಫೆಕ್ಟನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಕೊಡಬೇಕಾಗುತ್ತೆ. ಸೊ ಬ್ಯಾಲೆನ್ಸ್ ಶೀಟಿನ ಅಸೆಟ್ ಸೈಡಲ್ಲಿ ಕ್ಯಾಶ್ ಅಕೌಂಟನ್ನು ತೋರಿಸಬೇಕು. ಬಂದಿರೋ ಬ್ಯಾಲೆನ್ಸನ್ನು ಈ ರೀತಿಯಾಗಿ ನಾವು ಎಂಟ್ರಿ ಮಾಡ್ತೀವಿ. ಈಗ ಬ್ಯಾಲೆನ್ಸ್ ಶೀಟನ್ನು ಟೋಟಲ್ ಮಾಡೋಣ. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಿದೆ, ಎರಡೂ ಕಡೆ ಟೋಟಲ್ 1,18,000 ಬರ್ತಾ ಇದೆ. ಸಿಂಪಲ್ ರೈಟ್. ಸೊ ಈ ಥರದ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರನ್ನು ಫಾಲೋ ಮಾಡಿದಾಗ ಈಸಿಯಾಗಿ ಒಂದೇ ಸಲಕ್ಕೆ ನೀವು ಬ್ಯಾಲೆನ್ಸ್ ಶೀಟನ್ನು ಟ್ಯಾಲಿ ಮಾಡ್ಬೋದಾಗಿರುತ್ತೆ. ಜಸ್ಟ್ ದ ಥಿಂಗ್ ಈಸ್ ನಿಮಗೆ ಲಾಜಿಕ್ ಗೊತ್ತಿರಬೇಕಷ್ಟೇ. ಸೊ ಈ ವಿಡಿಯೋ ಹೇಗೆ ಅನಿಸ್ತು, ಈ ಮೆಥಡ್ ಹೇಗೆ ಅನಿಸ್ತು ಅನ್ನೋದನ್ನು ನೀವು ನಿಮ್ಮ ಕಮೆಂಟಲ್ಲಿ ಮೆನ್ಷನ್ ಮಾಡೋದಕ್ಕೆ ಮರಿಬೇಡಿ. ಇದರಿಂದ ನಮಗೂ ಕೂಡ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಎಜುಕೇಷನ್ ಕಂಟೆಂಟ್ಗಳನ್ನು ಕೊಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಆ್ಯಂಡ್ ಮತ್ತೇನಾದರೂ ಡೌಟ್ಸ್ ಇದ್ದರೆ ಅಥವಾ ಇನ್ಯಾವುದಾದ್ರೂ ಟಾಪಿಕ್ ಮೇಲೆ ವಿಡಿಯೋಗಳು ಬೇಕಿದ್ರೆ ಕೂಡ ನೀವು ನಿಮ್ಮ ಕಮೆಂಟಲ್ಲಿ ತಿಳಿಸ್ಬೋದು, ನಾನು ಖಂಡಿತ ರೆಸ್ಪಾಂಡ್ ಮಾಡ್ತೀನಿ. ಹಾಗೆ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದ್ರೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ವಿಡಿಯೋನ ಶೇರ್ ಮಾಡಿ. ಅಕೌಂಟೆನ್ಸಿನ ಹೀಗೆ ತುಂಬ ಈಸಿಯಾಗಿ ಕಲಿಯೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯೋದಿಲ್ಲ ತಾನೆ. ಐ ವಿಲ್ ಬಿ ಬ್ಯಾಕ್ ವಿತ್ ನೆಕ್ಸ್ಟ್ ಪಾರ್ಟ್ ವೆರಿ ಸೂನ್. ಅಂಟಿಲ್ ದೆನ್ ಎಂಜಾಯ್ ದ ಲರ್ನಿಂಗ್.